ಬಿಎಸ್ವೈ ಸರ್ಕಾರದ ವಿರುದ್ಧ ಯತ್ನಾಳ್ ಮಾಡಿರುವಂತಹ ಆರೋಪದ ಬಗ್ಗೆ ಮಾಜಿ ಶಾಸಕ ಸಿಟಿ ರವಿ ಪ್ರತಿಕ್ರಿಯಿಸಿದ್ದಾರೆ. ಯತ್ನಾಳ್ರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯವಿದೆ, ಮಾತನಾಡ್ತಾರೆ. ಯತ್ನಾಳ್ ಅವರು ದಾಖಲೆ ಇದ್ದರೆ ತಂದುಕೊಡಲಿ, ಸುಮ್ಮನೆ ಆರೋಪ ಪ್ರತ್ಯಾರೋಪ ಮಾಡಬಹುದಲ್ಲ. ಇನ್ನು ನಾಗಮೋಹನ್ ದಾಸ್ ಕಮಿಟಿಗೆ ದಾಖಲೆ ಕೊಡಲಿ ಅಂತ ತಿಳಿಸಿದರು. ರಾಜ್ಯದಲ್ಲಿ ಶೇಕಡ 17ರಿಂದ ಶೇಕಡ 22ರಷ್ಟು ಲಿಂಗಾಯತರಿದ್ದೇವೆ ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಹಿಂದೂ ಲಿಂಗಾಯತ, ಹಿಂದೂ ಬಣಜಿಗ, ಹಿಂದೂ ಸಾದರ ಅಂತ ಬರೆಸಿದ್ದಾರೆ. 2A ಮೀಸಲಾತಿಗಾಗಿ ಬೇರೆ ಬೇರೆ ಬರೆಸಿದ್ರೆ ಯಾವುದೇ ಪ್ರಯೋಜನ ಇಲ್ಲ. ಒಂದೇ ಸೂರಿನಡಿ ಎಲ್ಲ ಲಿಂಗಾಯತರನ್ನ ತರಬೇಕಿದೆ ಅಂತ ತಿಳಿಸಿದರು. ಶಾಸಕ ಯತ್ನಾಳ್ ಬಳಿ ಬಿಜೆಪಿಯವರ ಎಲ್ಲಾ ವೀಕ್ನೆಸ್ ಇರಬಹುದು ಅಂತ ಸಚಿವ ಎಂಬಿ ಪಾಟೀಲ್ ವ್ಯಂಗ್ಯವಾಡಿದ್ದಾರೆ. ಯತ್ನಾಳ್ ಕಾಂಗ್ರೆಸ್ ಏಜೆಂಟ್ ಅಲ್ಲ. ಯತ್ನಾಳ್ ಈ ಹಿಂದಿನಿಂದಲೂ ಸತ್ಯ ಹೇಳ್ತಾ ಬಂದಿದ್ದಾರೆ. ಹೀಗಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ತಿಲ್ಲ. ಶಿಸ್ತು ಕ್ರಮ ಆಗದೇ ಇರೋದನ್ನ ನೋಡಿದ್ರೆ ಎಲ್ಲಾ ದಾಖಲೆ ಇರಬಹುದು ಅಂತ ಅನುಮಾನ ವ್ಯಕ್ತಪಡಿಸಿದರು. ಮುಸ್ಲಿಂ ಮಹಿಳೆಯರಿಗೆ ಪರ್ಮನೆಂಟ್ ಗಂಡ ಕೊಟ್ಟಿದ್ದು ಮೋದಿ ಎಂದಂತ ಕಲ್ಲಡ್ಕ ಪ್ರಭಾಕರ್ ವಿರುದ್ಧ ಶಾಸಕ ಆಸಿಫ್ ಸೇಠ್ ವಾಗ್ದಾಳಿ ನಡೆಸಿದ್ದಾರೆ. ಅವನ ಮನೆಯಲ್ಲೂ ಅಕ್ಕ ತಂಗಿ ಪುತ್ರರಿದ್ದಾರೆ. ಸುಮೋಟೋ ಕೇಸ್ ಹಾಕುವಂತೆ ಗೃಹ ಸಚಿವರಿಗೆ ಹೇಳಿರುವೆ. ರಾಷ್ಟ್ರೀಯ ಮಹಿಳಾ ಆಯೋಗ ಕ್ರಮ ಕೈಗೊಳ್ಳಲಿ. ಅವನ ಹೇಳಿಕೆಯಿಂದ ಎಲ್ಲರಿಗೂ ನೋವಾಗಿದೆ ಅಂತಂದ್ರು. ಕೋವಿಡ್ ಆತಂಕದ ಹಿನ್ನೆಲೆ ಹೋಮ್ ಐಸೋಲೇಷನ್ ಮೇಲೆ ಆರೋಗ್ಯ ಇಲಾಖೆ ಹದ್ದಿನ ಕಣ್ಣಿಟ್ಟಿದೆ. ಇತರೆ ರೋಗಿಗಳಿರುವಂತಹ ವೃದ್ಧರ ಮನೆಯಲ್ಲಿ ಐಸೋಲೇಷನ್ ಆಗದಂತೆ ಮನವಿ ಮಾಡಿದೆ. ಇನ್ನು ಕೋಮಾರ್ಬಿಟಿಸ್ ಮತ್ತು ಗಂಭೀರ ಕಾಯಿಲೆಗಳು ಕೋವಿಡ್ನಿಂದಾಗಿ ಮಾರಕವಾಗಿ ಪರಿಣಮಿಸಬಹುದು. ಹೀಗಾಗಿ ಮನೆಯಲ್ಲಿ ಚಿಕಿತ್ಸೆ ಮುಂದುವರಿಸದಂತೆ ಸಲಹೆ ನೀಡಲಾಗಿದೆ. ಕೊರೋನಾ ತಡೆಗೆ ತುಮಕೂರು ಆರೋಗ್ಯ ಇಲಾಖೆ ಸನ್ನದ್ಧವಾಗಿದೆ. ಜಿಲ್ಲೆಯಲ್ಲಿ ಈವರೆಗೆ 3 ಕೊರೋನಾ ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿವೆ. ಪ್ರತಿ ಆರೋಗ್ಯ ಕೇಂದ್ರಕ್ಕೆ 150ರಿಂದ 200 ಸ್ಯಾಂಪಲ್ ಟೆಸ್ಟ್ ಮಾಡುವಂತೆ ಟಾರ್ಗೆಟ್ ನೀಡಲಾಗಿದೆ. ಕೆಮ್ಮು ನೆಗಡಿ ಇರುವಂತವರು ಕೂಡಲೇ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆಯುವಂತೆ ಡಿಎಚ್ಒ ಡಾಕ್ಟರ್ ಮಂಜುನಾಥ್ ಸಲಹೆ ನೀಡಿದ್ದಾರೆ. ಗಡಿನಾಡು ಬಳ್ಳಾರಿಯಲ್ಲಿ ಮಹಾಮಾರಿ ಕೊರೋನಾ ಅಟ್ಟಹಾಸ ಮುಂದುವರೆದಿದೆ. ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯಲ್ಲಿ 10 ಮಂದಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಬಳ್ಳಾರಿ ಜಿಲ್ಲೆಯ 4 ಮತ್ತು ವಿಜಯನಗರ ಜಿಲ್ಲೆಯ 6 ಜನರಲ್ಲಿ ಕೋವಿಡ್ ಪತ್ತೆಯಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಕೋವಿಡ್ ಆಕ್ಟಿವ್ ಕೇಸ್ಗಳ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ವದಂತಿಗೆ ಕಿವಿಗೊಟ್ಟ ಯಾದಗಿರಿ ಜಿಲ್ಲೆಯ ಗೃಹಿಣಿಯರು ಕೆವೈಸಿ ಮಾಡಿಸೋದಕ್ಕೆ ಮುಗಿಬಿದ್ದಿದ್ದಾರೆ. ಶಹಾಪುರ ತಾಲೂಕಿನ ಸಗರ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮುಂದೆ ಪಾಳಿ ನಿಂತಿದ್ರು. ಸಿಲಿಂಡರ್ ದರ ಸಬ್ಸಿಡಿ ಸಿಗಲಿದೆ ಎನ್ನುವ ಸುಳ್ಳು ಸುದ್ದಿ ಹರಡಿತ್ತು. ಬೆಳ್ಳಂಬೆಳಗ್ಗೆ ಗ್ಯಾಸ್ ಏಜೆನ್ಸಿಗಳ ಮುಂದೆ ಮಹಿಳೆಯರು ಸರತಿ ಸಾಲಲ್ಲಿ ನಿಂತಿದ್ರು. ನೂಕುನುಗ್ಗಲು ತಡೆಯೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟರು. ನಿಮಾನ್ಸ್ನಲ್ಲಿ ಹಣಕ್ಕಾಗಿ ಖಾಸಗಿ ವೈದ್ಯಕೀಯ ಕಾಲೇಜುಗಳಿಗೆ ಬಯಾಪ್ ಸ್ಯಾಂಪಲ್ ಮಾರಾಟ ಮಾಡಿರುವ ಆರೋಪ ಕೇಳಿಬಂದಿದೆ. ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಾ ಇದ್ದ ಅಣ್ಣಾದೊರೈ ಹಾಗೂ ಚಂದ್ರಶೇಖರ್ ಕೇರಳ ಮೂಲದ ವ್ಯಕ್ತಿಗೆ ಜೀವಕಣ ಮಾರಿದ್ದಾರೆ. ನಿಮಾನ್ಸ್ HOD ಡಾಕ್ಟರ್ ಅನಿತಾ ಮಹಾದೇವಯ್ಯ ಮಾರ್ಚರಿಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಕಳ್ಳತನ ಬೆಳಕಿಗೆ ಬಂದಿದೆ. ದಲಿತ ಯುವತಿಯನ್ನ ಮದುವೆಯಾದ ಯುವಕ ಹಾಗೂ ಕುಟುಂಬವನ್ನ ಬಹಿಷ್ಕರಿಸಲಾಗಿದೆ. ಶಿವಮೊಗ್ಗದ ಹೊರಬೈಲು ಗ್ರಾಮದಲ್ಲಿ ಕೃತ್ಯ ಎಸಗಲಾಗಿದೆ. ದಲಿತ ಯುವತಿಯನ್ನ ಮದುವೆಯಾದಂತಹ ಜೋಗಿ ಸಮುದಾಯದ ಯುವಕ ಹಾಗೂ ಕುಟುಂಬಕ್ಕೆ ಬಹಿಷ್ಕಾರ ಹಾಕಲಾಗಿದೆ. ಈ ಕುಟುಂಬದೊಂದಿಗೆ ಮಾತನಾಡಿದರೆ 1,000 ರೂಪಾಯಿ ದಂಡದ ಎಚ್ಚರಿಕೆ ನೀಡಲಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಹೈಟೆಕ್ ಬಸ್ ನಿಲ್ದಾಣಕ್ಕೆ ಸಾರಿಗೆ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಚಾಲನೆ ಕೊಟ್ಟರು. ಇನ್ನು ಟರ್ಮಿನಲ್ 2ನಲ್ಲಿ ಹೈಟೆಕ್ ಬಸ್ ನಿಲ್ದಾಣವನ್ನು ಉದ್ಘಾಟಿಸಿದ್ದಾರೆ. ಬಿಎಂಟಿಸಿ, ವಾಯುವಜ್ರ ಹಾಗೆ ಕೆಎಸ್ಆರ್ಟಿಸಿ ಫ್ಲೈ ಬಸ್ಗಾಗಿ ನಿಲ್ದಾಣ ನಿರ್ಮಿಸಲಾಗಿದೆ. ಇನ್ನು ಬಸ್ ನಿಲ್ದಾಣ ಎಸಿ ಸಹಾಯವಾಣಿ ಕೇಂದ್ರ ಹಾಗೂ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿದೆ. ತಾಲೂಕಿನ ದಾಬಸ್ಪೇಟೆಯಲ್ಲಿ ನಡೆದಿದೆ ಎನ್ನಲಾದಂತಹ ಗೌತಮ್ ಎಂಬಾತನಿಗೆ 25 ಲಕ್ಷ ರೂಪಾಯಿ ವಂಚನೆ ಕೂಡ ಮಾಡಲಾಗಿತ್ತು. ನೌಕರಿ ಆಸೆಗೆ ಗೌತಮ್ 600 ಗ್ರಾಂ ಚಿನ್ನವನ್ನು ಅಡವಿಟ್ಟು ಹಣ ಮಾಡಿಕೊಂಡಿದ್ದಾನೆ. ಇನ್ನು ಯೋಗೇಂದ್ರ ಮೇಲೆ ಈ ಪ್ರಕರಣ ದಾಖಲಾಗಿತ್ತು. ಜೋತು ಬಿದ್ದಿದ್ದಂತಹ ವಿದ್ಯುತ್ ತಂತಿ ತಗುಲಿ ಟ್ರಾಕ್ಟರ್ಗೆ ಹೊತ್ತುರುತ್ತದೆ. ಇನ್ನು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಆಸ್ವಾಳು ಗ್ರಾಮದಲ್ಲಿ ಅವಘಡ ಸಂಭವಿಸಿದೆ. ಟ್ರಾಕ್ಟರ್ನಲ್ಲಿದ್ದಂತಹ ಕಬ್ಬಿನ ಸಿಪ್ಪೆ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಟ್ರಾಕ್ಟರ್ ಟೈರ್ ಹಾಗೂ ಕೆಲ ಭಾಗಕ್ಕೂ ಬೆಂಕಿ ತಗುಲಿದೆ. ರಸ್ತೆಗೆ ಜೋತು ಬಿದ್ದಿರುವಂತಹ ವಿದ್ಯುತ್ ತಂತಿ ಸರಿಪಡಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಬೆಂಗಳೂರಲ್ಲಿ ಸ್ವಿಮ್ಮಿಂಗ್ ಪೂಲ್ಗೆ ಬಿದ್ದು 10 ವರ್ಷದ ಬಾಲಕಿ ಮೃತಪಟ್ಟಿದ್ದಾಳೆ. ವರ್ತೂರಿನ ಪ್ರೆಸ್ಟೀಜ್ ಹೆಬಿಟೇಟ್ ಅಪಾರ್ಟ್ಮೆಂಟ್ನಲ್ಲಿ ಘಟನೆ ನಡೆದಿದೆ. ಅಸ್ವಸ್ಥಳಾಗಿದ್ದ ಮಾನಸ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾಳೆ. ಮಾನಸ ತಂದೆ ರಾಜೇಶ್ ವರ್ತೂರು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಬಾಲಕಿ ದೇಹದಲ್ಲಿ ಯಾವುದೇ ಗಾಯಗಳು ಕಂಡುಬಂದಿಲ್ಲ ಎನ್ನಲಾಗಿದೆ. ಬಾಲಕಿ ಮೃತಪಟ್ಟಿರುವ ಅಪಾರ್ಟ್ಮೆಂಟ್ನ ಆಡಳಿತ ವಿಭಾಗದ ವಿರುದ್ಧ ನಿವಾಸಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ ಬಳಿ ನಿರ್ಲಕ್ಷ್ಯ ವಹಿಸಿದ್ದಕ್ಕೆ ಆಕ್ರೋಶ ಹೊರಹಾಕಲಾಗಿದೆ. ಅಪಾರ್ಟ್ಮೆಂಟ್ ಮುಂದೆ ಮುಖ್ಯ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. 10 ವರ್ಷದ ಬಾಲಕಿ ಮಾನಸಿ ಸಾವಿಗೆ ನ್ಯಾಯ ಒದಗಿಸಿಕೊಡುವಂತೆ ನಿವಾಸಿಗಳು ಆಗ್ರಹಿಸಿದ್ದಾರೆ. ಟಿವಿ9 ವರದಿ ಪ್ರಸಾರದ ಬೆನ್ನಲ್ಲೇ ಗದಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಅಕ್ರಮವಾಗಿ ಸಂಗ್ರಹಿಸಿದ್ದ ಮರಳು ಅಡ್ಡೆ ಮೇಲೆ ದಾಳಿ ನಡೆಸಿದೆ. ಮುಂಡರಗಿ ತಾಲೂಕಿನ ಹೆಸರೂರು, ಸಿಂಗಟಾಲೂರು, ಶೀರನಹಳ್ಳಿ ನದಿ ಪಾತ್ರದಲ್ಲಿ ಮರಳು ವಶಕ್ಕೆ ಪಡೆಯಲಾಗಿದೆ. ಕಂದಾಯ ಇಲಾಖೆ, ಪೊಲೀಸ್ ಅಧಿಕಾರಿಗಳು ಹಾಗೂ ಗಣಿ ಇಲಾಖೆಯ ಅಧಿಕಾರಿಗಳು ಜಂಟಿ ದಾಳಿ ನಡೆಸಿದ್ದಾರೆ.
ಬಳ್ಳಾರಿ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ಅಕ್ರಮ ಮರಳು ದಂಧೆ ನಡೀತಾ ಇದೆ. ಸಿರಗುಪ್ಪ ತಾಲೂಕಿನ ಬಗ್ಗೂರು, ಚಾಣಕನೂರು, ರಾರಾವಿ ಗ್ರಾಮದ ಸುತ್ತಮುತ್ತ ಕೃತ್ಯವೆಸಗಲಾಗಿದೆ. ದಂಧೆಕೋರರು ವೇದಾವತಿ ನದಿಯ ಒಡಲು ಬಗೆತಾ ಇದ್ದಾರೆ. ರಾತ್ರೋರಾತ್ರಿ ಟ್ರ್ಯಾಕ್ಟರ್ಗಳ ಮೂಲಕ ಮರಳು ಸಾಗಾಟ ಮಾಡ್ತಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಮಹಿಳಾ ಕಾನ್ಸ್ಟೇಬಲ್ಗೆ ಕಿರುಕುಳ ನೀಡಿದ ಆರೋಪದಡಿ ಕಲಬುರಗಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮಹೇಶ್ ಎಂಬಾತ ಮಹಿಳಾ ಸಿಬ್ಬಂದಿ ಮದುವೆಯಾಗುವಂತೆ ಪೀಡಿಸ್ತಾ ಇದ್ದಂತೆ. ಖಾಸಗಿ ಫೋಟೋ ಮತ್ತು ವಿಡಿಯೋ ಇಟ್ಕೊಂಡು ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಂತೆ. ಕಾನ್ಸ್ಟೇಬಲ್ ಜೊತೆಗೆ ನಿಶ್ಚಿತಾರ್ಥ ಆಗಿದ್ದ ಹುಡುಗನಿಗೆ ಸಿಡಿಆರ್ ಫೋಟೋ ಕಳಿಸಿದ್ದ ಎನ್ನಲಾಗಿದೆ. ಆಕಸ್ಮಿಕ ಬೆಂಕಿ ತಗುಲಿ ಮನೆಯೊಂದು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ತುಮಕೂರು ಜಿಲ್ಲೆಯ ತುರುವೇಕೆರೆ ಪಟ್ಟಣದಲ್ಲಿ ಘಟನೆ ನಡೆದಿದೆ. ಯಶೋಧ ಎಂಬುವರ ಮನೆಯಲ್ಲಿದ್ದಂಥ 30,000 ನಗದು, ಟಿವಿ, ದವಸ ಧಾನ್ಯ ಬೆಂಕಿಗೆ ಆಹುತಿಯಾಗಿದೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವಂತಹ ಕಾರ್ಯ ಮಾಡಿದರು. ಬರದಿಂದಾಗಿ ಕೊಪ್ಪಳ ತಾಲೂಕಿನ ಕಾರ್ಖಾನೆಗಳು ಮುಚ್ಚುವಂತಹ ಸ್ಥಿತಿಗೆ ತಲುಪಿದೆ. ಗಣಿಕೇರಿಯಲ್ಲಿರುವಂತಹ ಉಕ್ಕು ತಯಾರಿಕಾ ಕಾರ್ಖಾನೆಗೆ ಪ್ರತಿನಿತ್ಯ 4,000 ಕ್ಯೂಸೆಕ್ ನೀರಿನ ಅವಶ್ಯಕತೆ ಇದೆ. ಇನ್ನು ಅಕ್ಟೋಬರ್ನಿಂದ ತುಂಗಭದ್ರಾ ಜಲಾಶಯದಿಂದ ನೀರು ಬಿಡುಗಡೆಯಾಗಿಲ್ಲ. ಇದೀಗ ಸಾವಿರಾರು ಕಾರ್ಮಿಕರು ಬದುಕು ಆತಂಕದಲ್ಲಿದೆ. ಮುಕುಂದ್, ಕಲ್ಯಾಣಿ ಸೇರಿದಂತೆ 20ಕ್ಕೂ ಹೆಚ್ಚು ಕಾರ್ಖಾನೆಗಳಿಗೆ ನೀರಿನ ಕೊರತೆ ಎದುರಾಗಿದೆ. ಅಯೋಧ್ಯೆಯಲ್ಲಿ ರಾಮಪುರಾಣ ಪ್ರತಿಷ್ಠಾಪನೆಗೆ ದಿನಗಳನ್ನೇ ಶುರುವಾಗಿದ್ದು, ರಾಮಮೂರ್ತಿ ಕೆತ್ತನೆ ಮಾಡಿದಂಥ ಅರುಣ್ ಸಹೋದರ ಸೂರ್ಯಪ್ರಕಾಶ್ ಕುತೂಹಲಕಾರಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ರಾಮಲಲ್ಲಾ ಮೂರ್ತಿಗೆ ಕೆತ್ತನೆಗೆ ಬಳಸಿದಂಥ ಕಲ್ಲನ್ನು ಕೃಷ್ಣಶಿಲೆ ಅಂತ ಕರೆಯಲಾಗುತ್ತೆ. 850 ಡಿಗ್ರಿಯಲ್ಲಿ ಕಾಯಿಸಿದ್ರೂ ಕೃಷ್ಣಶಿಲೆ ಸಿಡಿಯೋದಿಲ್ಲ. ಆಸಿಡ್ ಹಾಕಿದ್ರೂ ಏನೂ ಆಗಲ್ಲ ಅಂತ ತಿಳಿಸಿದ್ರು. ದೇವರ ಕಣ್ಣುಗಳಿಗೆ ಪ್ರಧಾನಿ ಕಾಡಿಗೆಯನ್ನು ಹಚ್ಚಲಿದ್ದಾರೆ ಅಂತ ರಾಮ ಜನ್ಮಭೂಮಿ ಮುಖ್ಯ ಅರ್ಚಕ ಆಚಾರ್ಯ ಸತ್ಯೇಂದ್ರ ದಾಸ್ ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ಮೋದಿ ಪ್ರಾಣ ಪ್ರತಿಷ್ಠಾಪನೆಯ ಆತಿಥ್ಯವನ್ನು ವಹಿಸಲಿದ್ದಾರೆ. ಪ್ರಾಣ ಪ್ರತಿಷ್ಠಾಪನೆಯ ದಿನ ಚಿನ್ನದ ವಸ್ತ್ರವನ್ನು ತೊಡಿಸಲಾಗುತ್ತೆ. ಪ್ರಾಣ ಪ್ರತಿಷ್ಠಾಪನೆಯ ದಿನ ದೇವರಿಗೆ 56 ನೈವೇದ್ಯ ನಡೆಯಲಿದೆ ಅಂತ ತಿಳಿಸಿದರು.